ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಈ ಮ್ಯಾಂಗೋ ಹೆಸರು ಗೊತ್ತಾ ನಿಮಗೆ? ಆಮ್ಲೆಟ ಅಂತಾರೆ ಇದನ್ನು. ಇದೇ ಅಸಲಿ ಉಪ್ಪಿನಕಾಯಿ ಮ್ಯಾಂಗೋ. ನಾವು ಈ ಮ್ಯಾಂಗೋದಿಂದ ಅಸಲಿ ಉಪ್ಪಿನಕಾಯಿ ಮಾಡೋಣ ಬನ್ನಿ. ಅಂದರೆ ನಮ್ಮ ಕಡೆಯ ಉಪ್ಪಿನಕಾಯಿ ಮಾಡೋಣ ಬನ್ನಿ. ಫಸ್ಟ್ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಳ್ಳೋಣ. ಈ ಮ್ಯಾಂಗೋ ತುಂಬ ಗಟ್ಟಿ ಇರುತ್ತೆ. ಇದನ್ನು ನಾನು ನಮ್ಮ ಅತ್ತೆ ಕಟ್ ಮಾಡ್ತಾ ಇದ್ದೀವಿ ನೋಡಿ. ಈ ಥರ ಇದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ಗಳು ಮಾಡಿ 2 ಅವರ್ಸು ಒಣಗಕ್ಕೆ ಬಿಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಸಾಸಿವೆ, ಕರಿಬೇವು, ಅರಿಶಿನ, ಖಾರ ಪುಡಿ, ಉಪ್ಪು, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ, ಲವಂಗ, ಮೆಂತ್ಯ. ನಾವು 8 kg ಮ್ಯಾಂಗೋ ತಗೊಂಡಿದ್ದೀವಿ. ಎಲ್ಲ 100 ಗ್ರಾಮ್ಸ್ ತಗೊಂಡಿದ್ದೀವಿ, ಲವಂಗ ಬಿಟ್ಟು. ಮೆಂತ್ಯ, ಸಾಸಿವೆ, ಜೀರಿಗೆ ಈಗ ಹುರಿದುಕೊಳ್ಳೋಣ. ಅದನ್ನು ಈಗ ಪುಡಿ ಮಾಡ್ಕೊಳ್ಳೋಣ ಚೆನ್ನಾಗಿ. ಈ ಥರ ಚೆನ್ನಾಗಿ ಪುಡಿ ಮಾಡ್ಕೋಬೇಕು. ಈಗ ಜರಡಿ ಇಟ್ಕೊಳ್ಳೋಣ ಅದನ್ನು. ಪೌಡರ್ ರೆಡಿ ಆಯಿತು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ 3/4 kg ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಆಮೇಲೆ ಲವಂಗ, ಆಮೇಲೆ ಮೆಣಸು, ಇವಾಗ ಉಪ್ಪು ಹಾಕ್ಕೊಳ್ಳೋಣ. ಅಂಡ ಅರಿಶಿನ, ಖಾರ. ಈಗ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆವಾಗಲೇ ರೆಡಿ ಮಾಡ್ಕೊಂಡಿರುವ ಪುಡಿಯನ್ನು ಇವಾಗ ಹಾಕ್ಕೊಳ್ಳೋಣ. ಕರಿಬೇವು, ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. 1-5 ನಿಮಿಷ. ಈಗ ಚೆನ್ನಾಗಿ ಬೆಂದಿದೆ. ಇವಾಗ ಕಟ್ ಮಾಡ್ಕೊಳ್ಳಿರುವ ಪೀಸಸ್ಗೆ ಕಲಿಸ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಒಂದು ಕಂಟೈನರ್ಗೆ ಹಾಕ್ಕೊಳ್ಳೋಣ. ಈ ಥರ ಒಂದು ಬಟ್ಟೆ ಕಟ್ಬಿಟ್ಟು 1 ವಾರ ಬಿಸಿಲಲ್ಲಿ ಇಡಬೇಕು. ಇದನ್ನು 1 ವರ್ಷ ಸ್ಟೋರ್ ಮಾಡಿ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.